ಸಿಕ್ಕಾಪಟ್ಟೆ ಸಾಲ ಆಗಿದೆಯಾ? ನಿತ್ಯ ಈ ಪವರ್ಫುಲ್ ಮಂತ್ರಗಳನ್ನು ಪಠಿಸಿ. ಎಷ್ಟೇ ಕೋಟಿ ಸಾಲ ಇದ್ದರೂ ಕ್ಷಣದಲ್ಲಿ ತೀರುತ್ತೆ. ಈ ಪವರ್ಫುಲ್ ಮಂತ್ರವನ್ನು ಪಠಿಸುವುದರಿಂದ ಕೋಟಿ ಸಾಲ ಇದ್ದರೂ ಕೂಡ ಅದು ಕ್ಷಣ ಮಾತ್ರದಲ್ಲಿ ತೀರೋದು ಖಂಡಿತ. ಎಲ್ಲದಕ್ಕೂ ಮುನ್ನ ನಿಮಗೆ ನಂಬಿಕೆ ಇರಬೇಕು. ನೀವು ಈ ಮಂತ್ರವನ್ನು ನಂಬಿಕೆ ಮತ್ತು ಶ್ರದ್ಧೆಯಿಂದ ಪಠಿಸಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಸಾಲ ಎಷ್ಟೇ ಕೋಟಿ ಇದ್ದರೂ ತೀರುತ್ತೆ. ಮನುಷ್ಯನಿಗೆ ಅವನದ್ದೇ ಆದ ಆಸೆ ಆಕಾಂಕ್ಷೆಗಳು ಇರುತ್ತವೆ. ಅದನ್ನು ಪೂರೈಸಿಕೊಳ್ಳೋದಕ್ಕೆ ಹಣ ಬೇಕೇ ಬೇಕು. ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಕೈಯಲ್ಲಿ ಹಣ ಇಲ್ಲದಿದ್ದಾಗ ಖಂಡಿತ ಸಾಲ ಮಾಡ್ತೀವಿ. ಆದರೆ ಆ ಸಾಲವನ್ನು ಪೂರೈಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗೋದಿಲ್ಲ. ಎಷ್ಟೋ ಬಾರಿ ನಾವು ಸಾಲವನ್ನು ತೀರಿಸಬೇಕು ಅಂತ ಅಂದುಕೊಂಡ್ರೂ ಕೂಡ ಕೈಯಲ್ಲಿ ದುಡ್ಡೇ ಉಳಿಯೋದಿಲ್ಲ. ನಮ್ಮ ಗ್ರಹಗತಿಗಳು ಸರಿಯಿಲ್ಲದಿದ್ದಾಗ ಹೀಗೆಲ್ಲ ಆಗೋದು ಸಾಮಾನ್ಯ. ದುರಾದೃಷ್ಟ ಬೆನ್ನು ಹತ್ತಿದಾಗ ನಾವು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೀವಿ. ಆದರೆ ಈ ಸಾಲದ ಹೊರೆಯಿಂದ ಹೊರಬರೋದಕ್ಕೆ ಸಾಧ್ಯವೇ ಇಲ್ವಾ? ಖಂಡಿತ ಹೊರಬರಬಹುದು. ನಿತ್ಯ ಈ ಮಂತ್ರಗಳನ್ನು ಪಠನೆ ಮಾಡಿದ್ರೆ ನಮ್ಮೆಲ್ಲ ಸಾಲ ಪರಿಹಾರವಾಗಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಲಿದೆ. ಹಾಗಾದರೆ ಆ ಮಂತ್ರಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ. ಸಾಲ ಪರಿಹಾರವಾಗಲು ನಿತ್ಯ ಈ ಮಂತ್ರಗಳನ್ನು ಪಠಿಸಿ. ಲಕ್ಷ್ಮೀ ಗಾಯತ್ರಿ ಮಂತ್ರ. ಓಂ ಹ್ರೀಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಲಕ್ಷ್ಮೀದೇವಿಯ ಗಾಯತ್ರಿ ಮಂತ್ರವು ಸಾಲ ಪರಿಹಾರಕ್ಕೆ ಪ್ರಯೋಜನಕಾರಿಯಾಗಿದೆ. ಈ ಮಂತ್ರವನ್ನು ನಿತ್ಯ 108 ಬಾರಿ ಜಪಿಸಿದರೆ ಲಕ್ಷ್ಮೀದೇವಿಯ ಅನುಗ್ರಹವು ನಮ್ಮ ಮೇಲೆ ಇರುತ್ತಂತೆ. ಮುಂದೆಂದೂ ಸಾಲದ ಸಮಸ್ಯೆ ಬಾರದಂತೆ ಆಕೆ ನಮ್ಮನ್ನು ಕಾಪಾಡುತ್ತಾಳಂತೆ. ಶಿವಮಂತ್ರ. ಓಂ ನಮಃ ಶಿವಾಯ. ಶ್ರೀ ಪ್ರಸಾದಯತಿ ಸ್ವಾಹ. ಪ್ರಯೋಜನಗಳು. ಮಹಾದೇವನನ್ನು ಒಲಿಸಿಕೊಳ್ಳುವುದಕ್ಕೆ ಈ ಮಂತ್ರವು ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ. ಶಿವಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಸಾಲದಿಂದ ಮುಕ್ತಿ ಸಿಗುತ್ತದೆ. ಶ್ರೀಕೃಷ್ಣ ಮಂತ್ರ. ಓಂ ಶ್ರೀ ನಮಃ ಶ್ರೀಕೃಷ್ಣ ಪರಿಪೂರ್ಣತಮಯ ಸ್ವಾಹ. ಹಣವನ್ನು ಗಳಿಸಲು ಶ್ರೀಕೃಷ್ಣ ಮಂತ್ರವು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲ, ಈ ಮೇಲಿನ ಮಂತ್ರವನ್ನು ನಿಯಮಿತವಾಗಿ ಪಠಿಸುವವರು ಜೀವನದಲ್ಲಿ ಯಾವುದೇ ರೀತಿಯ ದುಃಖವನ್ನು ಎದುರಿಸುವುದಿಲ್ಲವಂತೆ. ಮಂಗಳದೇವನ ಮಂತ್ರ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಾನ್ ಮಂಗಲಂ ಪ್ರಣಮಾಮ್ಯಹಂ. ತ್ರಯೋದಶಿಯ ದಿನವು ಮಂಗಳವಾರ ಬಂದರೆ ಅದನ್ನು ಭೌಮ ಪ್ರದೋಷ ಎಂದು ಕರೆಯಲಾಗುತ್ತದೆ. ಈ ದಿನ ಉಪ್ಪು ಮತ್ತು ಮೆಣಸಿನಕಾಯಿಗಳನ್ನು ಸೇವಿಸುವುದನ್ನು ತ್ಯಜಿಸುವುದು ಬಹಳ ಫಲಪ್ರದವೆಂದು ಪರಿಗಣಿಸಲಾಗಿದೆ. ಮಂಗಳ ದೇವನು ಸಾಲದ ದೇವರು. ಈ ದಿನ ಸಾಯಂಕಾಲ ಭೋಲೆನಾಥನನ್ನು ಪೂಜಿಸಿದರೆ ಭೋಲೆನಾಥನ ಗುರುಗಳ ಕೃಪೆಯಿಂದ ಋಣಭಾರದಿಂದ ಶೀಘ್ರ ಮುಕ್ತಿ ಪಡೆಯಬಹುದಂತೆ. ಸಾಲದ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ, ಈ ಸಮಸ್ಯೆಯಿಂದ ನೀವು ಹೊರಬರಬೇಕಾದರೆ ನಿತ್ಯ ಈ ಮಂತ್ರಗಳನ್ನು ಪಠಿಸೋದನ್ನು ಮರಿಬೇಡಿ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ರೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.